ಸೌಕರ್ಯ ಮತ್ತು ಸುಧಾರಣೆಯತ್ತ ಗಮನ ಹರಿಸಿರುವ ಸರ್ಕಾರ ಹೊಸಪೇಟೆ ನಗರದ ಡಿಆರ್ ಮೈದಾನದಲ್ಲಿ 6.69 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದೆ. ಶಾಸಕ ಎಚ್ಆರ್ ಗವಿಯಪ್ಪ ಅವರು ಇಂದು ವಿದ್ಯುಕ್ತವಾಗಿ ಭೂಮಿ ಪೂಜೆ ನೆರವೇರಿಸಿದ್ದು, ಈ ಯೋಜನೆಯಡಿ ಒಟ್ಟು 18 ವಸತಿ ಗೃಹಗಳನ್ನ ನಿರ್ಮಿಸಲಾಗುತ್ತೆ. 12 ಪೊಲೀಸ್ ಕಾನ್ಸ್ಟೇಬಲ್ ವಸತಿ ಗೃಹಗಳು ಹಾಗೂ 6 ಸಬ್ ಇನ್ಸ್ಪೆಕ್ಟರ್ ವಸತಿ ಗೃಹಗಳು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಶಾಸಕ ಗವಿಯಪ್ಪ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಈವರೆಗೆ ಒಟ್ಟು 36 ವಸತಿ ಗೃಹಗಳನ್ನ ನಿರ್ಮಿಸಲಾಗಿದೆ. ಇನ್ನು ಹೊಸಪೇಟೆ ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಒಟ್ಟು 142 ವಸತಿ ಗೃಹಗಳ ಅವಶ್ಯಕತೆ ಇದೆ. ಉಳಿದ 32 ವಸತಿ ಗೃಹಗಳಿಗಾಗಿ ಗೃಹ ಸಚಿವರಿಗೆ ಮನವಿ ಸಲ್ಲಿಸುತ್ತೇನೆ. ಇನ್ನು ಜೊತೆಗೆ ಮಹಿಳಾ ಪೊಲೀಸ್ ಠಾಣಾ ನಿರ್ಮಾಣಕ್ಕೂ ಕೂಡ ಕ್ರಮ ವಹಿಸಲಾಗ್ತಾ ಇದೆ ಎಂದು ಭರವಸೆ ನೀಡಿದರು. ಇತ್ತೀಚಿನ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಈ ಗೆಲುವು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಜನತೆ ನೀಡಿರುವ ಆಶೀರ್ವಾದವಾಗಿದೆ. ಮತದಾರರು ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ಅಲ್ಲದೆ ಜಿಲ್ಲಾ ಆಸ್ಪತ್ರೆಯನ್ನ ಶೀಘ್ರದಲ್ಲೇ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರೆ, ಈ ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ವಿ, ಅಡಿಷನಲ್ ಎಸ್ಪಿಜಿ ಮಂಜುನಾಥ್, ಡಿವೈಎಸ್ಪಿ ಡಾಕ್ಟರ್ ಟಿ ಮಂಜುನಾಥ್, ತಳವಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿದರು. ನಾನು ತೆಗಿಯೋದು ನಮ್ಮ ಕೆಲಸ.